ತುಂಬ ಎನರ್ಜಿ ಇರುತ್ತೆ ನಮ್ಮ ಪ್ರಪಂಚದಲ್ಲಿ. ಆವಾಗ ನಮಗೆ ಈಸಿಯಾಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಮ್ಮ ನೋಡ್ರಿ, ವಾಯುವ್ಯದ ರೂಮು ಅಂದರೆ ನಾವು ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮು, ತಂದೆ ತಾಯಿ ಇರ್ತಾರೆ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯಭಾಗದಲ್ಲಿ. ನಮಸ್ಕಾರ ವೀಕ್ಷಕರೇ, ದೇವರಾಜನಿಗೆ ಸ್ವಾಗತ. ಈಗ ನಾನು ಎಷ್ಟೊಂದು ಜನ ಡೈಲಿ ವಿಸಿಟಿಂಗ್ ಹೋಗ್ತಾ ಇರ್ತೀರಿ. ಅಲ್ಲಿ ನನಗೆ ದುಡ್ಡು ಬರಬೇಕು ಸರ್, ಕಷ್ಟ ಸರ್, ನನ್ನ ಮಗ ಕೆಟ್ಟೋಗಿದ್ದಾನೆ, ನಮ್ಮ ಯಜಮಾನರು ಕೆಟ್ಟೋಗಿದ್ದಾರೆ, ಹೆಂಡ್ತಿ ಮಾತು ಕೇಳ್ತಾ ಇಲ್ಲ, ಗಲಾಟೆ, ಅದು ಇದು, ಹಾಸ್ಪಿಟ್ಲ್ ಖರ್ಚು, ಇದೇ ಕೇಳ್ತೀರ ಹೊರತು ಇಲ್ಲಿ ತನಕ ನಮ್ಮ ಮಕ್ಕಳು ಓದೋದಕ್ಕೆ ಯಾವ ಸಮಯ ಬೆಟ್ರು, ಯಾವ ಜಾಗ ಬೆಟ್ರು ಅಂತ ಇಲ್ಲಿ ತನಕ ಯಾವ ಪೇರೆಂಟು ಕೇಳಲಿಲ್ಲ. ಈಗ ಮಕ್ಕಳು ಯಾವ ಸಮಯದಲ್ಲಿ ಓದಿದ್ರೆ ಬೆಟ್ರು, ಯಾವ ಡೈರೆಕ್ಷನಲ್ಲಿ ಓದಿದ್ರೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ, ಮಕ್ಕಳನ್ನ ಈಶಾನ್ಯದಲ್ಲಿ ಓದೋದಕ್ಕೆ ನೀವು ಅರಿವು ಮಾಡಿಕೊಡ್ಬೇಕಾಗುತ್ತೆ. ಈಶಾನ್ಯದಲ್ಲಿ, ಉತ್ತರ ಈಶಾನ್ಯದಲ್ಲಾಗಲಿ ಪೂರ್ವ ಈಶಾನ್ಯದಲ್ಲಾಗಲಿ ಮಕ್ಕಳು ಕೂತ್ಕೊಂಡು ಓದಿದ್ರೆ ತುಂಬ ಚೆನ್ನಾಗಿ ವಿದ್ಯೆ ಅವ್ರ ತಲೆಗೆ ಹೋಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಟೋಟಲ್ ಮನೆ ಎಂಟಿ ಇದ್ದರೆ ಯಾರ ಮನೆಯೂ ಆ ಥರ ಇರೋಲ್ಲ. ಬಟ್ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನೇ ನಾನು ಹೇಳಬೇಕಾಗುತ್ತೆ. ನೋಡಿ, ಪಶ್ಚಿಮ ಮಧ್ಯಭಾಗದಲ್ಲಿ ಕೂತು ಓದಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾರ ಮನೆಯೂ ಖಾಲಿ ಇರೋಲ್ಲ. ಎಲ್ಲ ಯಾವ ಥರ ಇರುತ್ತೆ ಅಂದರೆ, ನೋಡಿ, ಇದು ಪಶ್ಚಿಮ ಮಧ್ಯಭಾಗ, ಇದು ಮಾಸ್ಟರ್ ಬೆಡ್ರೂಮ್ ಅಂತೂ, ಇದು ಮಕ್ಕಳಿಗೆ ಅಂತ ಒಂದು ರೂಮ್ ಮಾಡಿರ್ತೀರ. ಈ ಪಶ್ಚಿಮ ಮಧ್ಯಭಾಗದಲ್ಲಿ ಓದಬೇಕು. ನೀವೇನು ಮಾಡ್ತೀರಾ, ಇವಾಗ ನಾನು ಹೇಳಿದ್ಮೇಲೆ ಇಲ್ಲಿ ಕೂತರಿಸಿ ಓದಿಸ್ಬೇಡಿ. ಏಕೆ ಅಂದರೆ ಈ ರೂಮ್ಗೆ ಅದು ನೈಋತ್ಯ ಮೇಲೆ ಆಗುತ್ತೆ, ಮತ್ತು ಈ ರೂಮ್ಗೆ ವಾಯುವ್ಯ ಆಗುತ್ತೆ. ಪೂರ್ತಿ ಖಾಲಿ ಇದ್ದಾಗ ಮಾತ್ರ ಪಶ್ಚಿಮದಲ್ಲಿ ಕೂತ್ಕೊಂಡು ಓದಬೇಕು ಮಕ್ಕಳು. ನೋಡ್ರಿ, ವಾಯುವ್ಯದ ರೂಮು ಅಂದರೆ ನಾವು ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮು, ತಂದೆ ತಾಯಿ ಇರ್ತಾರೆ ದಕ್ಷಿಣ ಮತ್ತು ಪಶ್ಚಿಮ ಮಧ್ಯಭಾಗದಲ್ಲಿ. ಇದು ಎಲ್ಲರೂ ಮಾಡೋದೇನೆಂದರೆ, ಇದು ಮಕ್ಳಿಗೆ ಕೊಡ್ತಾರೆ ವಾಯುವ್ಯದಲ್ಲಿರ್ತಕ್ಕಂಥ ರೂಮು. ವಾಯುವ್ಯ ಅಂದರೆ, ವಾಯು ಅಂದರೆ ಏನಂದರೆ ಈ ಗಾಳಿ. ಇಲ್ಲಿ 5 ನಿಮಿಷ ಇಲ್ಲಿದ್ದರೆ ಇನ್ನು 5 ನಿಮಿಷಕ್ಕೆ ಎಲ್ಲೋ ಇರುತ್ತೆ. ಇಲ್ಲಿ ನಾವು ಮಕ್ಕಳನ್ನ ಓದೋಕ್ಕೆ ಕೊಡ್ತೀವಿ. ಇಲ್ಲಿ ನಮ್ಮ ಮಕ್ಕಳು ವಾಯುವ್ಯದಲ್ಲಿ ಕೊಟ್ಟರೆ ಅವ್ರಿಗೆ ಚಂಚಲ ಮನಸ್ಸು, ಗಾಳಿ ಇದ್ದಂಗೆ. 5 ನಿಮಿಷ ರೂಮಾಗಿ ಕೂತ್ಕೊತಾರೆ, ಇನ್ನು 5 ನಿಮಿಷಕ್ಕೆ ಎಲ್ಲೋ ಇರ್ತಾರೆ. ನೀವು ಹಿಡ್ಕೊಂಬಂದು ಕೂತ್ಸೋಕ್ಕಾಗಲ್ಲ. ಎಲ್ಲರೂ ಮಾಡೋದು ವಾಯುವ್ಯದಲ್ಲಿ ಮಕ್ಕಳನ್ನ ಓದೋಕ್ಕೆ ಬಿಡೋದು. ವಾಯುವ್ಯದಲ್ಲಿ ಪಾಪ ಅವ್ರು ಓದೋಕ್ಕಾಗಲ್ಲ, ಚಂಚಲ ಮನಸ್ಸು. ಮತ್ತು ಅವರು 1 ನಿಮಿಷ ಇಲ್ಲಿದ್ದರೆ ಇನ್ನೊಂದು ನಿಮಿಷ ಬೇರೆ ಕಡೆ ಇರ್ತಾರೆ, ಆ ಥರ ಆಗುತ್ತೆ. ಮತ್ತು ಇಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂದರೆ, ಈ ವಾಯುವ್ಯದಲ್ಲಿರ್ತಕ್ಕಂಥ ಮಕ್ಕಳು ಆ ಮನೇಲಿ ಇರೋದಕ್ಕಾಗಲ್ಲ. ಓದೋದಕ್ಕೆ ಹಾಸ್ಟ್ಲಿಗೆ ಹೋಗ್ತಾರೆ, ಓದೋದಲ್ಲಿ ಹಿಂದುಳಿದಾಗ ಏನು ಮಾಡ್ತೀರಾ ನೀವು, ಹಾಸ್ಟ್ಲಿಗೆ ಹಾಕ್ತೀರಿ. ವಾಯುವ್ಯದಲ್ಲಿ ಮಕ್ಕಳನ್ನ ಓದೋಕ್ಕೆ ಬಿಡಬೇಡಿ. ಈಗ ವಾಯುವ್ಯದಾಯಿತು. ನೆಕ್ಸ್ಟ್ ಅವ್ರಿಗೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಅದು ಬಿಟ್ಟು ಇನ್ನೆಲ್ಲೂ ರೂಮ್ ಇರೋದಿಲ್ಲ. ಹಾಲಲ್ಲಿ ಟಿ ವಿ ಇರುತ್ತೆ, ಟಿ ವಿ ನೋಡ್ತಾ ಇರ್ತಾರೆ, ಯಾರಾದರೂ ಬಂದು ಹೋಗೋದು ಮಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗ್ತಾ ಇರ್ತದೆ. ಅವಾಗ ಏನು ಮಾಡ್ಬೋದಪ್ಪ ಅಂದರೆ, ಅವರು ನೋಡಿ, ಅಪ್ಪ ಅಮ್ಮ ರೂಮಲ್ಲಿ ಇಲ್ದಿದ್ದಾಗ ಈ ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಏನಿದೆಯಾ, ಈ ಮಾಸ್ಟರ್ ಬೆಡ್ರೂಮಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ಓದಬೇಕು. ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಬೇಕು, ಇಲ್ಲಾಂದರೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದಿದ್ರೆ ಆವಾಗ ಅವ್ರಿಗೆ ಆ ವಿದ್ಯೆ ತಲೆಗತ್ತುತ್ತೆ, ಪರ್ಸೆಂಟೇಜ್ ರೈಸ್ ಆಗುತ್ತೆ. ಮತ್ತು ಆಗ್ನೇಯದಲ್ಲಿ ಓದೋದಕ್ಕಾಗಲ್ಲ. ಇನ್ನು ಉಳಿದಿರೋ ಅಂಥದ್ದು ಈಶಾನ್ಯ ಮೂಲೆಯಲ್ಲಿ. ಈಶಾನ್ಯ ಮೂಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ಅವರು ತುಂಬ ಟ್ಯಾಲೆಂಟೆಡ್ ಆಗ್ತಾರೆ. ಉತ್ತರಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಅವ್ರು ನೋಡಿ ಪರ್ಸೆಂಟೇಜ್ ಜಾಸ್ತಿ ಬರ್ತಾ ಇರ್ತದೆ, ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ, ತುಂಬ ಒಳ್ಳೆ ವ್ಯಕ್ತಿಗಳಾಗಿ ಅವರು ಪರಿವರ್ತನೆ ಆಗ್ತಾರೆ. ನಮಗೆ ಟೋಟಲ್ ಮನೆಯಲ್ಲಿ ಎಲ್ಲದಕ್ಕಿಂತ ಟಾಪ್ 1 ಅಂದರೆ ಈಶಾನ್ಯ. ಉತ್ತರ ಈಶಾನ್ಯ ಆದರೂ ಆಗ್ಬೋದು, ಈಶಾನ್ಯ ಆದರೂ ಆಗ್ಬೋದು, ಪೂರ್ವ ಈಶಾನ್ಯದಲ್ಲಾಗ್ಬೋದು. ಈ 3 ನಮಗೆ ಟೋಟಲ್ ಬಿಲ್ಡಿಂಗಿಗೆ ನಂಬರ್ 1 ಸ್ಥಾನ. ಈಗ ನಂಬರ್ 1 ಈಶಾನ್ಯ ಅಂತ ಹೇಳಿದಾಯಿತು. ಎರಡನೇದು ಬಂದು ಪಶ್ಚಿಮ ಮಧ್ಯಭಾಗ, ಅಂದರೆ ಪೂರ್ತಿ ಖಾಲಿ ಇದ್ದರೆ, ಅದು ಸಾಧ್ಯವಿಲ್ಲ ಅಂದರೆ ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಈಶಾನ್ಯದಲ್ಲಿ ಕೂತ್ಕೊಂಡು ಓದಬೇಕು. ಇದು ಇಷ್ಟು ಗ್ರೌಂಡ್ ಫ್ಲೋರು. ಇನ್ನು ಫಸ್ಟ್ ಫ್ಲೋರ್ಗೆ ಹೋದರೆ ನಾರ್ತ್ ಈಸ್ಟ್ ಕಾರ್ನರು, ಈಶಾನ್ಯ ಮೂಲೆಯಲ್ಲಿ ಓದಿದ್ರೆ ತುಂಬ ಒಳ್ಳೆಯದು. ವಾಯುವ್ಯದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹೇಳ್ದಂಗೆ ವಾಯುವ್ಯದಲ್ಲಿ ಓದಬಾರ್ದು ಮಕ್ಕಳು, ವಾಯುವ್ಯದಲ್ಲಿ ಬಿಡಬೇಡಿ. ನೈಋತ್ಯ ಮೂಲೆಯಲ್ಲಿ ಆ ರೂಮ್ಗೆ ದೇವ ಮೂಲೆಯಲ್ಲಿ ಕೂತ್ಕೊಂಡು ಓದ್ಕೊಬೋದು. ಕೆಲವರಿಗೆ ಆಗ್ನೇಯದಲ್ಲಿ ರೂಮ್ ಇರುತ್ತೆ, ಈ ರೂಮಲ್ಲಿ ಈಶಾನ್ಯದಲ್ಲಿ ಕೂತ್ಕೊಂಡು ಓದಿದ್ರೆ ಅವ್ರಿಗೆ ವಿದ್ಯೆ ತಲೆ ಕತ್ತುತ್ತೆ. ರ್ಯಾಂಕ್ ಸ್ಟೂಡೆಂಟು ರಾತ್ರಿ ಎಲ್ಲ ಓದ್ತಾ ಇರ್ತಾರೆ, ಯಾಕೆಂದರೆ ಸೈಲೆಂಟಾಗಿರುತ್ತೆ, ಅವ್ರ ಗಮನ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಈಗ ಓದಬೇಕಾದ್ರೆ ಏನಾದರೂ ಒಂದು ಸೌಂಡ್ ಬಂತು ಅಂದರೆ ಅದ್ರ ಕಡೆ ನಮ್ಮ ಗಮನ ಹೊರಟೋಗುತ್ತೆ. ರಾತ್ರಿ ಹೊತ್ತು ಸೈಲೆಂಟಾಗಿರುತ್ತೆ, ಹಾಗಾಗಿ ಬ್ರಿಲಿಯಂಟ್ ರ್ಯಾಂಕ್ ಬರ್ತಕ್ಕಂಥ ಮಕ್ಕಳು ರಾತ್ರಿ ಎಲ್ಲ ಓದ್ತಾ ಇರ್ತಾರೆ. ನನ್ನ ಪ್ರಕಾರ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ತುಂಬ ಎನರ್ಜಿ ಇರುತ್ತೆ ನಮ್ಮ ಪ್ರಪಂಚದಲ್ಲಿ. ಆವಾಗ ನಮಗೆ ಈಸಿಯಾಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಎಕ್ಸಾಮ್ ಟೈಮಲ್ಲಿ ಬೆಳಗಿನ ಜಾವ 3ರಿಂದ 6 ಗಂಟೆ ಗಂಟ ಎಬ್ಬರಿಸಿ ಓದೋಕ್ಕೆ ಹೇಳಿ. ಆವಾಗ ಅವ್ರಿಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅವ್ರು ಏನು ಓದ್ತಾರೋ ಅದೆಲ್ಲ ಕಾಪಿ ಆಗ್ತಾ ಇರ್ತದೆ.
ನೀವು ಟಿ ವಿ ಹಾಕ್ಬಿಟ್ಟು ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಸ್ಕೂಲಿಂದ ಬಂದಮೇಲೆ. ಈಗ ಹೆಂಗೆ ಮಕ್ಕಳು ಅಂದರೆ ನಾವು ಹೇಳಿದ್ದು ಮಾಡೋದಕ್ಕಿಂತ ನಾವು ಏನು ಮಾಡ್ತೀರಾ ಅದು ಮಾಡ್ತಾರೆ. ಈಗ ನಾನು ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ, ಸಂಜೆ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಮನೇಲಿ ಕೂತ್ಕೊಂಡು ದೇವ್ರದ್ದು ಬುಕ್ಸ್ ಓದ್ತಾ ಇದ್ದರೆ, ನನ್ನ ಚಿಕ್ಕ ಮಗಳು ಇನ್ನೂ 6 ವರ್ಷ ರಿಷಿತಾ, ಅವಳು ಬಂದು ಇನ್ನೊಂದು ಬುಕ್ ಎತ್ಕೊಂಡು ಓದ್ತಾ ಇರ್ತಾಳೆ. ಅವಳಿಗೆ ಓದೋಕ್ಕೆ ಬರಲ್ಲ, ಆದರೂ ನಾನು ಏನೋ ಒಂದು ಮಂತ್ರ ಹೇಳ್ತಾ ಇರ್ತೀನಿ ಅಂತ ಅವಳು ಏನೋ ಓದ್ತಾ ಇರ್ತಾಳೆ. ನಮ್ಮ ಮಕ್ಕಳು ನಾವು ಹೇಳಿದ್ದಂತೂ ಖಂಡಿತ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಮಾಡೋದು ಮಾಡ್ತಾರೆ. ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆ ಟಿ ವಿ ನೋಡ್ತೀರಾ, ಮೊಬೈಲ್ ನೋಡ್ತೀರಾ, ಏನಾದರೂ ಮಾಡಿ, ಮಕ್ಕಳು ಬರೋ ಟೈಮ್ಗೆ ನೀವು ಒಂದು ಬುಕ್ಸ್ ಇಟ್ಕೊಂಡು ಕೂತ್ಕೊಳ್ಳಿ. ಆವಾಗ 1-2 ಅವರ್ ಮಕ್ಕಳು ಕೂತ್ಕೊತಾರೆ. ಬುಕ್ಸ್ ನಿಮ್ಗೆ ಓದಾಗಿ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಕೂತ್ಕೊಳ್ರಿ. ಏನೋ ಒಂದು ಓದ್ತಾ ಇದ್ದರೆ ನಮ್ಮ ಮಕ್ಕಳು ಓದ್ತಾರೆ. ನಾವು ಮಾಡೋದನ್ನು ಚೆನ್ನಾಗಿ ಕಾಪಿ ಮಾಡ್ತಾರೆ. ನಾವು ಏನು ಹೇಳಿದ್ರು ಮಕ್ಕಳು ಕೇಳೋದಿಲ್ಲ. ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ತೊಳೆದಿರೋ ಬುಕ್ಸ್ನ ಮುಟ್ಟಿಸ್ಬೇಡಿ. ಹಾಸಿಗೆ ಮೇಲೆ, ಅಂದರೆ ಎದ್ದ ತಕ್ಷಣ ಹಾಸಿಗೆ ಮೇಲೇ ಓದ್ತಾ ಇರ್ತಾರೆ. ಹಾಸಿಗೆಯಿಂದ ಮೇಲೆ ಬಿಡಿಸ್ಬಿಟ್ಟು ಒಂದು ಟೇಬಲ್ ಥರ ಏನಾದರೂ ಅರೇಂಜ್ ಮಾಡಿಕೊಡಿ, ಹಾಸಿಗೆ ಮೇಲೆ ಓದಿಸ್ಬೇಡಿ. ಅದಕ್ಕಿಂತ ಮುಂಚೆ ಫಸ್ಟ್ ದೇವ್ರಿಗೊಂದು ಕೈ ಮುಗಿಸಿ ಸ್ಟಾರ್ಟ್ ಮಾಡಿಸಿ. ಅವ್ರು ಕುತ್ಕೊಳ್ತಕ್ಕಂಥ ಜಾಗದಲ್ಲಿ ಅವ್ರ ಗಮನನ ಬೇರೆ ಕಡೆ, ಈಗ ಟೇಬಲ್ ಆಗಿರ್ಬೋದು, ನೆಲದ ಮೇಲೆ ಆಗಿರ್ಬೋದು, ಅವ್ರು ಕುತ್ಕೊಳ್ಳೋಂಥ ಜಾಗದಲ್ಲಿ ಗಮನ ಬೇರೆ ಕಡೆ ಎಳೆಯುವಂಥ ವಸ್ತುಗಳನ್ನ ಯಾವುದೂ ಇಡಬೇಡಿ. ಸ್ಟಡಿಗೆ ಸಂಬಂಧಪಟ್ಟಿದ್ದು ವಸ್ತುಗಳು ಮಾತ್ರ ಇರೋ ಥರ ನೋಡ್ಕೊಳ್ಳಿ. ಗ್ಲೋಬ್ ಒಂದು ಅವ್ರು ಓದೋ ಅಂಥ ಟೇಬಲ್ ಮೇಲೆ ಇಟ್ಟಿರಿ. ಪುಟ್ಟದೊಂದು ಸರಸ್ವತಿ ವಿಗ್ರಹನ ಅವ್ರು ಓದೋ ಅಂಥ ಟೇಬಲ್ ಮೇಲೆ ಇಡಿ. ಮತ್ತು ನಿಮ್ಮ ಮಕ್ಕಳು ಓದೋ ಅಂಥ ಮನೆ ಸುತ್ತು ಪಾರಿವಾಳಗಳು ಇರಬಾರ್ದು. ಪಾರಿವಾಳ ಇದ್ದರೆ ಓದೋದಲ್ಲಿ ಮಕ್ಕಳು ಹಿಂದೆ ಉಳಿತಾರೆ. ಈಗ ಯಾವ ಮಕ್ಕಳು ದಡ್ಡರಾಗಿರ್ತಾರೆ, ಓದೋದ್ರಲ್ಲಿ ಸ್ವಲ್ಪ ಹಿಂದಿರ್ತಾರೆ, ಅವ್ರಿಗೆ 21 ಗರಿಕೆ ಹುಲ್ಲನ್ನ 21 ದಿನ ಗಣಪತಿಗೆ ಅರ್ಪಣೆ ಮಾಡಿಸಿ. ಅಂದರೆ ನಿಮ್ಮ ಮನೇಲಿರ್ತಕ್ಕಂಥ ಗಣಪತಿ ಫೋಟೋ ಇಲ್ಲ ಪುಟ್ಟದ ವಿಗ್ರಹ ದೇವಸ್ಥಾನಕ್ಕೆ ಹೋಗ್ಬೇಕಂತೇನಿಲ್ಲ. ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಆದಮೇಲೆ 21 ಗರಿಕೆನ ಗಣಪತಿಗೆ ಇಕ್ಕಿಸಿ ನಮಸ್ಕಾರ ಮಾಡ್ತಾ ಬನ್ನಿ. 21 ದಿನಗಳಲ್ಲಿ ಆ ಮಕ್ಕಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾರೆ, ಸ್ವಲ್ಪನೇ. ಅದನ್ನು ನೀವೇ ನೋಡ್ಬೋದು. ಇಷ್ಟೆಲ್ಲ ಮಾಡಿ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾಯಿಲ್ಲ, ಇನ್ನೂ ಸ್ವಲ್ಪ ಡಿಮ್ ಇದ್ದಾರೆ ಅಂತಾದರೆ ಮೆಜೆಸ್ಟಿಕ್ಕಿಂದ ಪೂರ್ವ ಭಾಗದಲ್ಲಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅದರಲ್ಲಿ ತುಂಬ ಪವರ್ಫುಲ್ ಇರತಕ್ಕಂಥ ದೇವಸ್ಥಾನ. ಅಲ್ಲಿ ಗುರುವಾರ ಮತ್ತು ನಮಗೆ ಭಾನುವಾರ ದೇವರಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡ್ತಾರೆ. ನಾವು ಈಗ ಹೋಗಿ ಬುಕ್ ಮಾಡಿದ್ರೆ 15ರಿಂದ ತಿಂಗಳಿಗೆ ನಮಗೆ ಡೇಟ್ ಸಿಗೋದು. ನಾವು ಹೋದ ತಕ್ಷಣ ಡೇಟಲ್ಲಿ ಖಾಲಿ ಇರೋದಿಲ್ಲ, ಎಲ್ಲ ಬುಕ್ಕಿಂಗ್ ಆಗಿರುತ್ತೆ. ಒಂದು ಅಭಿಷೇಕಕ್ಕೆ ಒಬ್ಬರಿಗೆ 800 ರೂಪಾಯಿ ತೊಗೊತಾರೆ. ನೀವು ಅದನ್ನು ಬುಕ್ ಮಾಡಿ ಆ ದಿನ, ಅಂದರೆ ಗುರುವಾರ ಭಾನುವಾರ ಮಾತ್ರ ಇರುತ್ತೆ. ಹೋದರೆ ಆ ಭಗವಂತನಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿ 1 ಬಾಟ್ಲು ಜೇನುತುಪ್ಪ ಯಾರು ಬುಕ್ ಮಾಡಿರ್ತಾರೆ ಅವ್ರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನೀವು ಅದನ್ನು ತೊಗೊಂಬಂದು ಡೈಲಿ 1 ಸ್ಪೂನ್ ಬೆಳಗ್ಗೆ ಹೊತ್ತು ಮಕ್ಕಳು ಕೊಡ್ತಾ ಬಂದರೆ ನಿಮಗೆ 100% ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ಇದು ನನ್ನ ಅನುಭವ. ನೀವು ಮಕ್ಕಳ ಮೇಲೆ ನೋಡ್ರಿ, ನನ್ನ ಫ್ರೆಂಡ್ ಮಗು ಜಾಸ್ತಿ ಚೆನ್ನಾಗಿ ಓದ್ತಾ ಇದೆ, ನಿನ್ನ ಪರ್ಸೆಂಟೇಜ್ ಕಡಿಮೆ ಇದೆ ಅಂದ್ಬಿಟ್ಟು ಯಾವುದೇ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡಬೇಡಿ. ಅವರು ಒಂದು ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಇದ್ದರೆ ನಮ್ಮ ಮಗು ಇನ್ನೊಂದು ಬೇರೆ ಯಾವುದೋ ಒಂದು ವಿಷಯದಲ್ಲಿ ಟ್ಯಾಲೆಂಟ್ ಆಗಿರುತ್ತೆ. ನಮ್ಮ ಮಗುವಲ್ಲಿ ಏನಿದೆ ಅದನ್ನು ಗುರುತಿಸಿ ನೀವು ಅದನ್ನು ಅವ್ರಿಗೆ ಎನ್ಕರೇಜ್ ಮಾಡಿ. ಎಲ್ಲ ಮಕ್ಕಳು ಬುದ್ಧಿವಂತರೆ, ಅವರೊಂದು ಸಬ್ಜೆಕ್ಟ್ ಆಗಿದ್ದರೆ ನಾವೊಂದು ಸಬ್ಜೆಕ್ಟಲ್ಲಿ ಇರ್ತೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ವಾಟ್ಸಪ್ಪು ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನಮಸ್ಕಾರ.